ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ನಾಡಹಬ್ಬ ದಸರೆಯ ಹಾರ್ದಿಕ ಶುಭಾಶಯಗಳು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗಿನಿಂದಲೂ ಕೂಡ ನಾಡಹಬ್ಬ ಮೈಸೂರು ದಸರಾ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಇಡೀ ಜಗತ್ತಿನ ಕಣ್ಮನ ಸೆಳೆಯುವ ಜಂಬೂ ಸವಾರಿಗೆ ಸಿದ್ಧವಾಗ್ತಾ ಇದೆ. ಇದರ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಅರಮನೆ ತಲುಪಿದೆ ಉತ್ಸವ ಮೂರ್ತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಇಟ್ಟು ಮೆರವಣಿಗೆಯ ಮೂಲಕ ಇಡೀ ದಸರೆಯ ಕೇಂದ್ರ ಬಿಂದು ಆಗಲಿರುವ ಜಂಬೂ ಸವಾರಿ ಸಾಗಲಿದೆ. ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಿದ್ಧತೆಗಳನ್ನು, ಅದು ಪೊಲೀಸರ ಕಣ್ಗಾವಲಾಗಿರಬಹುದು ಅಥವಾ ಮೆರವಣಿಗೆ ಸಾಗುವ ಮಾರ್ಗದ ಸಿದ್ಧತೆಗಳಾಗಿರಬಹುದು, ಎಲ್ಲ ರೀತಿಯ ಸಿದ್ಧತೆಗಳೊಂದಿಗೆ ಮೈಸೂರು ಸರ್ವಸನ್ನದ್ಧವಾಗಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಮೈಸೂರಿನಿಂದಲೇ ನಾಡಹಬ್ಬದ ಈ ಬಾರಿಯ ವಿಶೇಷತೆಗಳನ್ನು ನಿಮ್ಮವರೆಗೂ ತಲುಪಿಸ್ತಾ ಇದೆ. ಇನ್ನು ನಿನ್ನೆ ಮೈಸೂರು ಅರಮನೆಗೆ ಸೀಮಿತವಾದ ಆಯುಧ ಪೂಜೆಯ ಸಂಭ್ರಮ ಸಡಗರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ. ಇನ್ನು ಅರಮನೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವತ್ತು ಶಮಿ ವೃಕ್ಷ ಅಥವಾ ಬನ್ನಿ ವೃಕ್ಷ ಇದಕ್ಕೆ ನಮಿಸಲಿದ್ದಾರೆ ರಾಜವಂಶಸ್ಥರಾದ ಯದುವೀರ್ ಅವರು. ಕಂಕಣಧಾರಿ ಆಗಿರ್ತಾರೆ. ಇಷ್ಟು ದಿನ ನವರಾತ್ರಿಯ ಅಷ್ಟು ದಿನಗಳು ಕೂಡ ಮಹಾರಾಜರು ಕಂಕಣಧಾರಿಗಳಾಗಿರ್ತಾರೆ. ಇವತ್ತು ಆ ಬನ್ನಿ ವೃಕ್ಷಕ್ಕೆ ನಮಿಸುವ ಮೂಲಕ ಅಧಿಕೃತವಾಗಿ ನವರಾತ್ರಿಯ ಆಚರಣೆಗೆ ಅಂತ್ಯವನ್ನು ಹಾಡಲಿದ್ದಾರೆ ಈ ಬಾರಿಯ ದಸರೆಯ ಆಚರಣೆಗೆ. ಇನ್ನು ನಾಡಹಬ್ಬ ದಸರಾ ಅಂತ ಬಂದಾಗ ಇಡೀ ದಸರಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಜಂಬೂ ಸವಾರಿ. ಇವತ್ತು 4 ಗಂಟೆ ನಂತರದಲ್ಲಿ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆಯನ್ನ ಮಾಡುವವರಿದ್ದಾರೆ. ಶುಭ ಕುಂಭ ಲಗ್ನ ನಿಗದಿಯಾಗಿದೆ ಪುಷ್ಪಾರ್ಚನೆಗೆ. ಅಲ್ಲಿಂದ ಪ್ರಾರಂಭವಾಗುತ್ತೆ ವಿಶ್ವವಿಖ್ಯಾತ ಜಂಬೂ ಸವಾರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ಕೂಡ ಕ್ಯಾಪ್ಟನ್ ಅಭಿಮನ್ಯು ಚಿನ್ನದ ಅಂಬಾರಿಯನ್ನ ಹೊರಲಿದ್ದಾನೆ. ಆ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಲಿರುವ ನಾಡದೇವತೆ ಚಾಮುಂಡಿಯ ಉತ್ಸವ ಮೂರ್ತಿಯನ್ನ ಇದೀಗ ಮೈಸೂರಿನ ಅರಮನೆ ಆವರಣಕ್ಕೆ ತರಲಾಗ್ತಾ ಇದೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಾ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಮೆರವಣಿಗೆ ಹೊರಟು ಅರಮನೆಯತ್ತ ಬಂದಿರುವಂತಹ ದೃಶ್ಯ. ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾರೆ. ಮೆರವಣಿಗೆ ಹೊರಟು ಆ ನಂತರದಲ್ಲಿ ಅರಮನೆ ತಲುಪಿದೆ. ಈಗ ಆ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಮೈಸೂರು ಅರಮನೆಯನ್ನ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇನ್ನು ರಸ್ತೆಯುದ್ದಕ್ಕೂ ಅಕ್ಕಪಕ್ಕಗಳಲ್ಲೂ ಕೂಡ ಭಕ್ತ ಸಾಗರ ತಾಯಿಯನ್ನ ನೋಡಿ ನಮಸ್ಕರಿಸ್ತಾ ಇರುವಂತಹ ಭಕ್ತರು ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಮೈಸೂರು ಅರಮನೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ಈಗಾಗಲೇ ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನ ನೋಡೋದಕ್ಕೆ ಬಂದಂಥವರು, ಅದರ ಜೊತೆಯಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯನ್ನು ಕೂಡ ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾಯ್ತಾ ಇರುವಂತಹ ಭಕ್ತರು. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ನಾಡಹಬ್ಬ ದಸರೆಯ ಹಾರ್ದಿಕ ಶುಭಾಶಯಗಳು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗಿನಿಂದಲೂ ಕೂಡ ನಾಡಹಬ್ಬ ಮೈಸೂರು ದಸರಾ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಇಡೀ ಜಗತ್ತಿನ ಕಣ್ಮನ ಸೆಳೆಯುವ ಜಂಬೂ ಸವಾರಿಗೆ ಸಿದ್ಧವಾಗ್ತಾ ಇದೆ. ಇದರ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಅರಮನೆ ತಲುಪಿದೆ ಉತ್ಸವ ಮೂರ್ತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಇಟ್ಟು ಮೆರವಣಿಗೆಯ ಮೂಲಕ ಇಡೀ ದಸರೆಯ ಕೇಂದ್ರ ಬಿಂದು ಆಗಲಿರುವ ಜಂಬೂ ಸವಾರಿ ಸಾಗಲಿದೆ. ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಿದ್ಧತೆಗಳನ್ನು,
ಅದು ಪೊಲೀಸರ ಕಣ್ಗಾವಲಾಗಿರಬಹುದು ಅಥವಾ ಮೆರವಣಿಗೆ ಸಾಗುವ ಮಾರ್ಗದ ಸಿದ್ಧತೆಗಳಾಗಿರಬಹುದು. ಎಲ್ಲ ರೀತಿಯ ಸಿದ್ಧತೆಗಳೊಂದಿಗೆ ಮೈಸೂರು ಸರ್ವಸನ್ನದ್ಧವಾಗಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಮೈಸೂರಿನಿಂದಲೇ ನಾಡ ಹಬ್ಬದ ಈ ಬಾರಿಯ ವಿಶೇಷತೆಗಳನ್ನು ನಿಮ್ಮವರೆಗೂ ತಲುಪಿಸ್ತಾ ಇದೆ. ಇನ್ನು ನಿನ್ನೆ ಮೈಸೂರು ಅರಮನೆಗೆ ಸೀಮಿತವಾದ ಆಯುಧ ಪೂಜೆಯ ಸಂಭ್ರಮ ಸಡಗರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ. ಇನ್ನು ಅರಮನೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವತ್ತು ಶಮಿ ವೃಕ್ಷ ಅಥವಾ ಬನ್ನಿ ವೃಕ್ಷ ಇದಕ್ಕೆ ನಮಿಸಲಿದ್ದಾರೆ ರಾಜವಂಶಸ್ಥರಾದ ಯದುವೀರ್ ಅವರು. ಕಂಕಣಧಾರಿಯಾಗಿರ್ತಾರೆ. ಇಷ್ಟು ದಿನ ನವರಾತ್ರಿಯ ಅಷ್ಟು ದಿನಗಳು ಕೂಡ ಮಹಾರಾಜರು ಕಂಕಣಧಾರಿಗಳಾಗಿರ್ತಾರೆ. ಇವತ್ತು ಆ ಬನ್ನಿ ವೃಕ್ಷಕ್ಕೆ ನಮಿಸುವ ಮೂಲಕ ಅಧಿಕೃತವಾಗಿ ನವರಾತ್ರಿಯ ಆಚರಣೆಗೆ ಅಂತ್ಯವನ್ನು ಹಾಡಲಿದ್ದಾರೆ, ಈ ಬಾರಿಯ ದಸರೆಯ ಆಚರಣೆಗೆ. ಇನ್ನು ನಾಡ ಹಬ್ಬ ದಸರಾ ಅಂತ ಬಂದಾಗ ಇಡೀ ದಸರಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಜಂಬೂ ಸವಾರಿ. ಇವತ್ತು 4 ಗಂಟೆ ನಂತರದಲ್ಲಿ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆಯನ್ನ ಮಾಡುವವರಿದ್ದಾರೆ. ಶುಭ ಕುಂಭ ಲಗ್ನ ನಿಗದಿಯಾಗಿದೆ ಪುಷ್ಪಾರ್ಚನೆಗೆ. ಅಲ್ಲಿಂದ ಪ್ರಾರಂಭವಾಗುತ್ತೆ ವಿಶ್ವವಿಖ್ಯಾತ ಜಂಬೂ ಸವಾರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ಕೂಡ ಕ್ಯಾಪ್ಟನ್ ಅಭಿಮನ್ಯು ಚಿನ್ನದ ಅಂಬಾರಿಯನ್ನ ಹೊರಲಿದ್ದಾನೆ. ಆ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಲಿರುವ ನಾಡದೇವತೆ ಚಾಮುಂಡಿಯ ಉತ್ಸವ ಮೂರ್ತಿಯನ್ನ ಇದೀಗ ಮೈಸೂರಿನ ಅರಮನೆ ಆವರಣಕ್ಕೆ ತರಲಾಗ್ತಾ ಇದೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಾ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಮೆರವಣಿಗೆ ಹೊರಟು ಅರಮನೆಯತ್ತ ಬಂದಿರುವಂತಹ ದೃಶ್ಯ. ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾರೆ. ಮೆರವಣಿಗೆ ಹೊರಟು ಆ ನಂತರದಲ್ಲಿ ಅರಮನೆ ತಲುಪಿದೆ. ಈಗ ಆ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಮೈಸೂರು ಅರಮನೆಯನ್ನ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇನ್ನು ರಸ್ತೆಯುದ್ದಕ್ಕೂ ಅಕ್ಕಪಕ್ಕಗಳಲ್ಲೂ ಕೂಡ ಭಕ್ತ ಸಾಗರ ತಾಯಿಯನ್ನ ನೋಡಿ ನಮಸ್ಕರಿಸ್ತಾ ಇರುವಂತಹ ಭಕ್ತರು ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಮೈಸೂರು ಅರಮನೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ಈಗಾಗಲೇ ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನ ನೋಡೋದಕ್ಕೆ ಬಂದಂಥವರು, ಅದರ ಜೊತೆಯಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯನ್ನು ಕೂಡ ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾಯ್ತಾ ಇರುವಂಥ ಭಕ್ತರು.